23 ತಾರೀಕು 5 ಗಂಟೆಗೆ ಅವ್ರು ಬಂದ್ರಿ 4 ಮಂದಿ ಬಂದ್ರೆ ಮನ್ಯಾಗ ಆ ಕಡೆ ಹಿಂದೆ ಮಟ್ಟ ನೋಡಿ ಮಾಪ್ ತೆಗೆದು ಹೋದ್ರಿ. ಏನು ಮಾಡತ್ತೀರಿ ಅಂತ ನಾ ಕೇಳಿದ್ರಿ. ಅವ್ರು ಏನು ಮಾತಾಡೋಕೆ ಇಲ್ಲರಿ. ಹಿಂದಿನ 25 ತಾರೀಕಿನಾಗ ಬಂದರು ಗಾಡಿ ತಗೊಂಡು ಬಂದ್ರೆ 10-12 ಮಂದಿ ಇದ್ರು ಅವ್ರು ಮತ್ತು ಗಾಡಿಗೆ ಒಂದು ಬ್ಯಾನರ್ ಕಟ್ಟರು, ಮನೆಗೆ ಒಂದು ಬ್ಯಾನರ್ ಕಟ್ಟರು. ಮತ್ತು ನಿಮ್ಮ ಕೈ ಮುಗಿತೇವ್ರಿ ನಿಮ್ಗೆ, ನಮ್ಮಂತ ನಿಮ್ಮ ಅವ್ವ ಅಪ್ಪ ಇಲ್ಲೇನ್ರಿ ಅಪ್ಪ. ಮತ್ತು ನಾವು BP ಶುಗರ್ ಪೇಷಂಟ್ ಅದೇವು. ಒಂದು 4 ದಿವ್ಸ ಕೇಳ್ರಿ. ಇನ್ನು 31 ತಾರೀಕು ಐತಿ ಖರೆ ನೀವು ಇಂದ ಬಂದೀರಿ, ನಾವು ಏನಾರ ಮಾಡ್ತೇವೆ ಅಂದ್ರೆ ಅವ್ರು ಏನು ಕೇಳಲಿಲ್ಲ. ಹಂಗೆ ಆದ್ರೆ ಅವ್ರಿಗೆ ಇವರು ಕೇಳ್ರು. ಮತ್ತು ಅವಾಗಿಂದ ಹೊರಗೆ ಹೋಗಿಲ್ರಿ ನಮ್ಮ ಹಿರಿಯ. ಮತ್ತು ಹಿಂಗೆ ಮಾಡ್ಕೊಂಡ್ರು ಅವ್ರು. ಎಷ್ಟು ಅಮೌಂಟ್ 12 ಲಕ್ಷ. ಅದ್ರಾಗಿಂದ 4 ಲಕ್ಷ ನಾವು ತುಂಬಿದ್ದು ರೀ. ಮತ್ತು ಅವ್ರು ಬಂದಿರೋ ಅಂದನು 40,000 ಹುಡುಗಿ ತುಂಬಿ ಬಂದಿರು. ಮತ್ತು ಅದು ಏನು ಅವ್ರಿಗೆ ಇದನ್ನು ಮಾಡಲಿಲ್ಲ ರೀ. ಮತ್ತು ಒಟ್ಟು ಅವ್ರು ಕೇಳಲಿಲ್ಲ ರೀ. ಕೈ ಮುಗಿದು ನಾನು ರಗಡೆ ಹೇಳಿ ಕರೆ ಅವ್ರು ಏನು ಕೇಳಲಿಲ್ಲ. ಅವ್ರು ಏನು ದಗ್ದ ಮಾಡೋದು ಅದು ಮಾಡಿ ಹೋದರು. ಹಾಂ, ಅದು ಮಾರ್ಕಂಡಿ ಸೊಸೈಟಿ, ಮನ್ನೂರು. ಹಿಂಗೆ ಅವ್ರ 2 ಸಲ ಅಲೌನ್ಸ್ ಮಾಡಿ ಹೋದರು. ಮತ್ತು 3ನೇ ಸಲ ಅಂದ್ರೆ ಅವರೆಲ್ಲ ಗಾಡಿದು ತೊಗೊಂಡು ಬಂದು ಬ್ಯಾನರ್ ಗಾಡಿ ಕಟ್ಟಿ ನೋಟಿಸ್ ನೋಟಿಸ್ ಮನೆಗೆ ಹಚ್ಚಿ ಹೋಗಿದ್ರು ಅವ್ರು. ಮತ್ತು ಊರೆಲ್ಲ ತಿರ್ಗ್ಯಾಡ್ರಿ ಅವ್ರು ಅಲೌನ್ಸ್ ಮಾಡಿ. ಹಿಂಗೆ ಮಾಡಿ ಹೋದರು. ಅವಾಗಿಂದ ಮಾನಸಿಕನ ಮಾಡ್ಕೊಂಡ್ರೆ ಮಾನಸಿಕ ಅಂದರೆ ಒಟ್ಟು ಟೆನ್ಷನ್ನ. ಏನು ಒಂದು ಸಲ ತಿನ್ನೋದು, ಒಂದು ಸಲ ಇಲ್ಲ, ಹಿಂಗೆ ಮಾಡಿ ಬರೀ ಇಲ್ಲೇ ಮನೆ ಬಿಟ್ಟು ಹೋಗೋ ಇಲ್ಲಿ ಹೊರಗೆ ಹೋಗೋವಾರ್ದು. ಮತ್ತು ಲಿಲಾವ್ ಮಾಡ್ತೇವೆ. ಈಗ ಬಿಲ್ಡರ್ ಬರತ್ತಾರು, 24 ಲಕ್ಷಗೆ ನೀವು ನಿಮ್ದು ಮನೆ ಸವಾಲು ಮಾಡೋದು, ಹಿಂಗೆ ಏನೇನು ಅನ್ನತ್ತಿರ ಅವ್ರು. ಮಾನಸಿಕ ಮಾಡ್ಕೊಂಡು ಚಲೋನ ಇದ್ರೆ ಅವಾಗ ರಾತ್ರಿಯಾಗ ಉಂಡು ಎಲ್ಲರೂ ಮಲ್ಕೊಂಡೆವು. ಲೈಟ್ ಇರಾಕಿಲ್ಲ ಮನ್ಯಾಗ. ಮತ್ತು ಇಲ್ಲೇ ಅವ್ರು ಮಲ್ಕೊಂಡರು, ಇಲ್ಲೇ ನಾ ಮಲ್ಕೊಂಡೀನಿ. ಮತ್ತು ಯಾವಾಗ ಏನು ಮಾಡಿ ಹಿಂಗೆ ಮಾಡಿಕೊಂಡ್ರು. 2 ಗಂಟೆಗೆ ಅಂದ್ರೆ ನಂದು ಎದ್ನೆ ಬಾತ್ರೂಮ್ಗೆ ಹೋಗೋಕೆ ಎದ್ನಿ. ಆವಾಗ ನೋಡ್ರೆ ಇದು ಹಾಸಿಗೆಗೆ ಅವರು ಇಲ್ಲರಿ. ಮಾಡಿ ಕಿರ್ಕುಳದಿಂದ ನಾನು ಅವ್ರು ಇದು ಮಾಡ್ಕೊಂಡಿದ್ದೆ. ಮತ್ತು ಮನೆಗೆ ಬರೋದು. ಮತ್ತು 1-2 ಮನುಷ್ಯ ಅಲ್ರಿ, 10-12 ಮನುಷ್ಯ 15 ಮನುಷ್ಯ ಹಿಂಗೆ ಬರೋದು. ರಸ್ತೆ ಮ್ಯಾಗೆ ಏನಾರ ಮಾತಾಡೋದು. ಹಿಂಗೆ ನಿಮ್ದು ಮನೆ ಅಲ್ಲಿ ಲಾವ್ ಆಗ್ತೈತಿ, ಈಗ ಬಿಲ್ಡರ್ ಬರತ್ತಾರು, 24 ಲಕ್ಷಗೆ ಮಾರಿದೆವು, ನಿಮ್ದು ಖಾಲಿ ಮಾಡಿರಿ ನೀವು, ಹಿಂಗೆ ಅನ್ನತ್ತಿರು. ವಿಮಲ್ ಸತ್ತೀರಿ ರುಟ್ಕುಟೆ ಮಗಳ್ರಿ. ಮತ್ತು ಅವ್ರು ಬಂದ್ರಿ. ಮತ್ತು ನಮ್ಮ ಅಪ್ಪ ರೀ ಭಾಳ ಇದು ಮಾಡಿದ್ರಿ, ಟೆನ್ಷನ್ ತಗೋದ್ರಿ ಅವ್ರು. ಮತ್ತು ನಾವು ಎಲ್ಲರೂ ಹೇಳಿದ್ದೀವಿ ರೀ, ನೀವು ಟೆನ್ಷನ್ ತಗೋಬೇಡ್ರಿ, ಮತ್ತು ಅವ್ರು ಬರ್ತಾರ, ಏನು ಹಂಗೆ ಅವ್ರು ಇದು ಮಾಡ್ತಾರೆ, ನೀವು ಏನೂ ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ ಎಲ್ಲರೂ ನಾವು ಹೇಳಿದ್ದೀವಿ ರೀ. ಆದ್ರೆ ಅವ್ರಿಗೆ ಟೆನ್ಷನ್ ಭಾಳ ಬಂತು ರೀ. ಎಲ್ಲ ಇಷ್ಟು ಪ್ರೆಷರ್ ಮಾಡಿದ್ರಿ. ಯಾಕಂದ್ರೆ ಈಗ 31 ತಾರೀಕು ನಾವು ಬರ್ತೀವಿ ರೀ, ನೀವು ಸೀಲ್ ಮಾಡ್ತೀವಿ, ಎಲ್ಲ ಭಾಂಡಿಗಳು ಹೊರಗೆ ಇದು ಮಾಡ್ತೀನಿ ಅಂತ ಎಲ್ಲ ಭಾಳ ಪ್ರೆಷರ್ ಮಾಡಿದ್ದಾರೆ ರೀ ಅವ್ರು. ಮತ್ತು ಅವ್ರು ಎಲ್ಲ ಊರಾಗ ರೀ ಗಾಡಿ ಇದು ಮಾಡಿದ್ರಲ್ಲ, ಅನೌನ್ಸ್ ಮಾಡೋಕೆ ಹೋಗಿದ್ರಲ್ಲ, ಆ ಗಾಡಿ ಬಂದ ತಕ್ಷಣ ಎಲ್ಲಾರ್ದು ಫೋನ್ ಬಂತು ರೀ, ನಾ ತೊಗೋತೀನಿ ಮನೆ ಅಂತ, ನಿಮ್ದು ಇಲ್ಲವಾಗೈತಿ ಇದಂತ ಹಂಗೆಲ್ಲ ಇದು ಪ್ರೆಷರ್ ಮಾಡಿದ್ದಾರೆ ಅವ್ರಿಗೆ. ಅದಕ್ಕೆ ಹಂಗೆ ಮಾಡಿದ್ದಾರೆ ಅವ್ರು.
ಸಾತೇರಿ ಹೊನ್ನಪ್ಪ ರುಟ್ಕುಟೆ ಅವ್ರದ್ದು ಮನೆ ಲಿಲಾವ್ ಮಾಡಿದ್ದೀವ್ರಿ, ಯಾರು ತೊಗೋತೀರಿ ಅಂತ ತಗೋರಿ ಅಂತ ಎಲ್ಲ ಪೂರ್ತಿ ಊರಾಗ ಅನೌನ್ಸ್ ಮಾಡಿದ್ದಾರೆ ಅವ್ರು. 12 ಲಕ್ಷ ತಗೊಂಡಿದ್ದೀವ್ರಿ, ಮತ್ತು 4 ಲಕ್ಷ ಇದು ಮಾಡಿದ್ದೀವ್ರಿ, ತುಂಬಿದ್ದೀವ್ರಿ ನಾವು. ಅದು ಹೊಲಕ್ಕರಿ. ಹಾಂ, ಸ್ಪೀಕರ್ದಾಗ ಹೇಳಿದ್ದಾರೆ ಅವ್ರು. ಮತ್ತು ಎಲ್ಲಾರ್ದು ನಮ್ಗೆ ಫೋನ್ ಬಂತ್ರಿ, ನಾ ಮನೆ ತಗೋತೀನಿ ಅಂತ. 4 ದಿನ ಮುಂಚೆ ಅವ್ರು ಬಂದು ಮಾಪ್ ತಗೊಂಡು ಹೋಗಿದ್ರು ಇಲ್ಲಿ ಎಲ್ಲ ಮನಿದ್ರಿ. ಮತ್ತು ನಾವು ಸೀನ್ ಮಾಡ್ತೀವ್ರಿ. 31 ತಾರೀಕು ಅಂದರೆ ನಾವು ಬರ್ತೀವಿ. ನೀವು 5 ಲಕ್ಷ ತುಂಬಿದ್ದಾರೆ, ಇವತ್ತು 5 ಲಕ್ಷ ತುಂಬಿದ್ದಾರೆ, ನಾವು ಏನೂ ತಗೊಳಂಗಿಲ್ಲ. 10 ಲಕ್ಷ ಕೊಟ್ಟಿದ್ದಾರೆ, ನಾವು ತುಂಬಂಗಿಲ್ಲ. ಪೂರ್ತಿ 30 ತಾರೀಕಿಗೆ ಪೂರ್ತಿ ನಮ್ಗೆ ತುಂಬಬೇಕು ಅಂತ ಹಂಗೆ ಹೇಳಿ ಹೋಗಿರ್ರಿ. ಅಷ್ಟು 4 ಲಕ್ಷ ತುಂಬಿದ್ದೀವ್ರಿ ನಾವು. ಇಷ್ಟು ಉಳಿತ ಈಗ ಮೂರನೇ ಚಾಲು ಐತ್ರಿ ಈ ವರ್ಷ. 3 ವರ್ಷ ಚಾಲು ಐತ್ರಿ ಈಗ. ಮತ್ತು 2 ದಿನ ನಮ್ಗೆ ಅವಕಾಶ ಕೊಡ್ರಿ, ನಾವು ತುಂಬ್ತೀರಿ ಅಂತ ಹೇಳಿದಂದರೆ ಇಲ್ಲ ನಿಮ್ಮ ಹಿಂಗೆ ಅಂತೀರಿ ಅಂತ ಇದು ಮಾಡಿದ್ರಿ. ಹೋಗಿ ಕ್ಯಾಸ್ರಿ ನಮ್ಮ ತಮ್ಮ ಅದಲ್ಲ, ಅವನ ಕಡೆಯಿಂದ 10 ರೂಪಾಯಿ ಇದ್ರೆ ಕೋಡ್ ಅಂತ ಇನ್ಸರ್ಟ್ ಮಾಡಿದ್ದವ್ರಿ. ಇಲ್ಲ ಹಿಂಗೆ ಮಾಡತ್ತೀರಿ ಸಾಹೇಬ್ರೆ ಅಂತ ಅವ್ನು ಅಂದ್ರೆ, ಇಲ್ಲ 10 ರೂಪಾಯಿ ಕೋಡ್ ಅಷ್ಟನಿಂದ ಇದೈತಿ, ಕಿಮ್ಮತ್ ಐತಿ ಅಂತ ಹಿಂಗೆ ಹೇಳಿ ಹೋದ್ರು ಅವರು. ಹಾಂ, ಅದು ಅವ್ರು ಆ ಮನೆ ಲಾಸ್ಟ್ ಖೋಲಿಗೆ ಕುಂತ ಹೊರಗೆ ಬರಲಿಲ್ಲ ರೀ ಅವ್ರು. ಫುಲ್ ಮಾನಸಿಕ ಆತ್ರಿ. ಮತ್ತು ನಾವು ನಮ್ಗೆ ಜೊತೆಗೆ ಮಾತಾಡಿಲ್ಲ, ಏನೂ ಇಲ್ಲ, ಗಪ್ಪ ಎಲ್ಲ ಕೇಳಿಸೋದು, ಗಪ್ಪ ಇರೋದು, ಹಂಗೆ ಇದು ಮಾಡಿರ ಅವರು. ಅದು ಹೊಲ್ದಾಗ ರೀ ಫಾರ್ಮರ್ ಇದ್ರಿ ಅವರು. ನನ್ನ ಹೆಸರು ಕವಿತಾ ಗಜಾನನ್ ಕಡೆ ಮನೆ. ಇದು ಸಣ್ಣ ರೈತರ ಆತ್ಮಹತ್ಯೆ ಮಾಡ್ಕೊಂಡಂಥ ಘಟನೆ ರೀ. ಇದು ಭಾರಿ ಕೆಟ್ಟ ಘಟನೆ ರೀ. ಯಾಕಂದ್ರೆ ಇಡೀ ಮಾನವ ಕುಲ, ರೈತ ಕುಲನ ಒಂದು ನಾಚ್ಕೊಳ್ಳೋವಂಥ ಘಟನೆ ರೀ. ಏನು ರೀ, ಸಣ್ಣ ರೈತ ಆತ್ಮಹತ್ಯೆ ಮಾಡ್ಕೋತಾನಂದ್ರೆ ಇದೇನು ಈ ದೇಶನಾಗ ಸರ್ಕಾರ ಐತೋ ಇಲ್ಲೋ, ಯಾರು ಅಧಿಕಾರಿಗಳು ಅದಾರೋ ಇಲ್ಲೋ, ಏನು ಐತೋ ಇಲ್ಲೋ ಅನ್ನೋದನ್ನ ಒಂದು ವಿಶೇಷ ರೀ. ಯಾಕಂದ್ರೆ ಆ ರೈತ ಹೋಸಲನ ಮುಖ್ಯವಾಗಿ ಹೇಳಬೇಕಾದ್ರೆ ಹೋಸಲ ಒಂದು 400 ಚೀಲ ಅಷ್ಟು ಕ್ಯಾಬೇಜ್ ಬೆಳೆದೈತ್ರಿ. ಆ ಕ್ಯಾಬೇಜ ಸಂಪೂರ್ಣ ಧಾರಣಿ ಕುಸಿದು ಹೋಯ್ತು ರೀ. ಆ ಟೈಮ್ದಾಗನ ಎಲ್ಲ ಧಾರಣಿ ಕುಸಿದು ಹೋಗೋತ್ಲ ಅದು ಹೊಲ್ದಾಗನ ಕೊಳ್ತು ಹೋಗ್ತೀರಿ ಸರ್. ಯಾಕಂದ್ರೆ ಈ ರೀತಿ ಸಣ್ಣ ರೈತರಿಗೆ ಮ್ಯಾಗಿನ ಇಂಥ ಘಟನೆಗಳು ಆಗೋದ್ರಿಂದ ಅವು ರೈತರ ಮನಸ್ಥಿತಿನ ಎಲ್ಲ ಕೆಟ್ಟು ಹೋಗೈತ್ರಿ. ಅದ್ರಾಗನ ಇದೇನು ಸಾಲ ಪಡ್ಕೊಂಡಿದ್ರಿ, ಮಾರ್ಕಂಡೆ ಸೊಸೈಟಿಯಿಂದ ಏನು ಒಂದು 12 ಲಕ್ಷ ಸಾಲ ಪಡ್ಕೊಂಡಿದ್ರಿ. ಯಾವುದಕ್ಕೆ ಪಡ್ಕೊಂಡಿದ್ರಿ, ಮ್ಯಾಗಿನ ಕೃಷಿಯಲ್ಲೇ ಲಾಸ್ ಆಗೋದ್ರಿಂದ, ಅದು ಇದು ಆಗೋದ್ರಿಂದ, ಬಾವಿ ನೀರು ಕಡಿಮೆ ಆಗೋದ್ರಿಂದ, ಅಥವಾ ಈ ಇದೇನು ಧಾರಣಿ ಕುಸಿತದಿಂದ, ಇವೆಲ್ಲ ಕಾರಣದಿಂದ ಅವ್ರೇನು ಮಾಡ್ತಾರೆ, ಸಣ್ಣ ರೈತರು ಕೃಷಿ ಇದು ಮನೆ ಸಾಲ ತೆಗಿತಾರೆ, ಮತ್ತೆ ಎತ್ತರದ ಮ್ಯಾಗ ಸಾಲ ತೆಗಿತಾರೆ, ಮತ್ತೆ ಎಲ್ಲಿ ಹಾಕ್ತಾರೆ, ಕೃಷಿಗನ ಹಾಕ್ತಿರ್ತಾರೆ. ಅದು ಸರ್ಕಾರಕ್ಕೆ ಇದು ಬೇರೆನ ಅನಿಸ್ತೈತ್ರಿ. ಅದು ಸೊಸೈಟಿ ಸಾಲ, ಅದು ಕೃಷಿ ಸಾಲ ಅಲ್ಲ ಅನ್ನೋಂಥ ಮಾತುಗಳು ಮಾತಾಡ್ಕೊಂತ ಹೋಗ್ತಿರ್ತಾರೆ. ಆದರೆ ಇದು ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಇದೆಲ್ಲ ಗೊತ್ತಿದ್ದ ಸಂಗ್ತೇನಾರ ಕೃಷಿ ಮಾಡಿ ತೆಗಿತಾರೋ, ಆ ನಂತರ ಇದು ಮನೆ ಸಾಲ ಅಂತ ಇವೆಲ್ಲ ಪ್ರಚಾರ ಆಗ್ತಿರ್ತಾವೆ. ಏನು ಕೃಷಿ ಮಾಡಿ ತೆಗ್ದಿರ್ತಾನೆ, ಕೃಷಿ ನುಕ್ಸಾನ ಆತಂತಾರೆ ತೆಗ್ದಿರ್ತಾನೆ ರೀ. ಆದರೆ ನಿಜವಾಗಿ ನೋಡ್ರೆ ಇದು ಮನೆ ಸಾಲ ಯಾಕೆ ತೆಗಿತಾರೆ, ಸರ್ಕಾರ ಇದೇನು ಮಾಡ್ತೈತ್ರಿ, ಸಣ್ಣ ರೈತರಿಗೆ ಸಾಲನೇ ಕೊಡಂಗಿಲ್ಲ ರೀ. ಈ ಸಣ್ಣ ರೈತರು ಸಾಲ ಕೊಡಬೇಕಂತ ಅದೆಷ್ಟೋ ವರ್ಷದಿಂದ ಹೋರಾಟ ಮಾಡ್ಕೊಂಡು ಕಳೆದ 20 ವರ್ಷದಿಂದ ಸಣ್ಣ ರೈತರಿಗೆ ಸರ್ಕಾರಿ ಸಾಲ ಸಿಗಂಗಿಲ್ಲ. ಅವರೆಲ್ಲ ಖಾಸಗಿ ಸಾಲದಾಗನೇ ಬೀಳ್ತಾರಂತ ಅದೆಷ್ಟೋ ದಿವಸದಿಂದ ಮನವಿ ಕೊಡ್ತಾರೆ. ಸುಮಾರು 1,000 ಮನೆ ಕೊಟ್ಟಿದ್ದಾವ್ರಿ 20 ವರ್ಷದಿಂದ. ಆದರೆ ಯಾರೂ ಈ ಕಡೆ ಗಮನನ ಹರಿಸಾಕಿಲ್ಲ ರೀ. ಈ ಅದ್ರ ಫಲಾನ ಇದು ಸಣ್ಣ ರೈತರ ಸುಸೈಡ್ ರೀ. ಸಣ್ಣ ರೈತ ನೈನಾಗ ಹಾಕೋವಂಥ ಪರಿಸ್ಥಿತಿನ 12 ಲಕ್ಷ ಸಾಲ ಯಾಕೆ ತೆಗೆದಿದ್ರಿ, ಮ್ಯಾಗಿನ ಕೃಷಿಗೆ ನುಕ್ಸಾನ ಬರೋದ್ರಿಂದ 12 ಲಕ್ಷ ಸಾಲ ತೆಗೆದ್ರಿ. ಮತ್ತು ಮನೆ ಬೇಕಾದ್ರೆ ಬೇಡ್ರೋ ಸಣ್ಣ ರೈತಗೆ, ಬದುಕೋ ಹಕ್ಕೈತೆ ಇಲ್ರೋ, ಇವೆಲ್ಲ ಕಾರಣದಿಂದ 12 ಲಕ್ಷ ಸಾಲ ತೆಗೆದ್ರಿ. 12 ಲಕ್ಷ ಸಾಲ ತೆಗೆದು 4 ಲಕ್ಷ ತುಂಬಿದಾನೆ ರೀ. ಅವರು ಸೊಸೈಟಿಯವರು 4 ಲಕ್ಷ ಬರೀ ಕೋರ್ಟ್ಗೆನ ಹಾಕಿದಾವ ಅಂತ ಹೇಳ್ತಾರೆ ಸರ್. ಮತ್ತು ಒಮ್ಮೆ ವಿಸಿಟ್ಗೆ ಬಂದ್ರೆ ಅವರು ಏನೋ ಒಂದು 10,000 ರೂಪಾಯಿ ಅದ ಬರೀ ವಿಸಿಟ್ಗನ ಅವರು ಖರ್ಚು ಮಾಡಿರ್ತಾರೆ. ಇವೆಲ್ಲ ಅವರು ಆ ಥರ ದಾಖಲೆಗಳು ಅದಾವ್ರಿ. ಆದರೆ ನಾ ಏನು ಅನ್ನೋದ್ರಿ ಸರ್, ಈ ಸಣ್ಣ ರೈತ ಏನು ಉಗ್ರವಾದಿ ಏನ್ರಿ, ಎಲ್ಲ ದರೋಡೆ ಮಾಡಿದನ್ರೋ, ಏನು ತುಡುಗು ಮಾಡಿದನ್ರೋ, ಏನು ಯಾರು ಮನೆ ಸುಟ್ಟಿದನ್ರೋ,
ಏನೂ ಇಲ್ಲ ರೀ ಸರ್. ಇಂಥ ಪರಿಸ್ಥಿತಿ ಒಳಗೆ ಸಾಲ ತೆಗ್ದನು ತುಂಬ ಆಗಲಿಲ್ಲ ರೀ ಸರ್ ಸರಿಯಾಗಿ ಟೈಮ್ಗೆ. ಇಂಥ ಇದ್ರಾಗ ಅವರೆಲ್ಲ ಕೋರ್ಟ್ ನೆವ ಮುಂದೆ ಮಾಡ್ಕೊಂಡ, ಕಾನೂನು ನೆವ ಮುಂದೆ ಮಾಡ್ಕೊಂಡ ಬಂದ ಕೇಸಿಂದ 31ನೇ ತಾರೀಕು ಲಾಸ್ಟ್ ಇದ್ದರೂ ಸಹಿತ 25ನೇ ತಾರೀಕಿಗೆ ಮನ್ಯಾಗ ಬಂದಿದ್ದಾರೆ ಸರ್. 25ನೇ ತಾರೀಕು ಮನ್ಯಾಗ ಬಂದ ಮನೆ ಖಾಲಿ ಮಾಡಿರಿ, ಮನೆ ನಾವು ಲಿಲಾವ್ ಮಾಡ್ತೇವೆ, ಮನೆ ಹರಾಜು ಆಗಿ ಹೋಗೈತೆ ಅಂತ ಹೇಳ್ರಿ. ಯಾವುದೋ ಒಂದು ಪಟಾಣದ ಹೆಸರು ಹೇಳಿದ್ದಾರೆ. ಪಟಾಣ ಈಗಾಗಲೇ ನಮ್ಮದವ್ರೆ ಸೌದ ಆಗೈತೆ. ಈಗ ಮನೆ ಈಗ ಹಣ ತುಂಬ್ರಿ, ಸಂಪೂರ್ಣ ಹಣ ತುಂಬ್ರಿ, ಮನೆ ಇಡ್ತೇವೆ, ಇದಕ್ಕೆ ಮನೆ ಈಗ ಏನು ಮಾಡ್ತೇವೆ ಹರಾಜು ಆಗಿ ಹೋಗೈತೆ ಅಂತ ತಿಳ್ಕೊರಿ. ಈರೆಲ್ಲ ಈ ಮನೆ ಮಂದಿಗೆಲ್ಲ ಅಂಜಿಸ್ಕೊಂತಿದ್ದಾನೆ. ಈ ಒಂದು ಕಾರಣದಿಂದ ರೈತಿಗೆ ಏನೈತೆ ಅದೇ ದಿವಸ ಮಾನಸಿಕ ಆಗೈತೆ ರೀ. ಮಾನಸಿಕ ಆಗೋದ್ರಿಂದ ಊಟ ನೀರ ಏನೆಲ್ಲ ಬಿಟ್ಕೊಟ್ಟಿದ್ದಾನೆ ರೀ. 3 ದಿವಸ ಊಟ ನೀರ ಬಿಟ್ಕೊಟ್ಕೊಂಡು ಅತಿ ಮಾನಸಿಕವಾಗಿ ಆ ರೈತ ನೇಣಿಗೆ ಶರಣಾಗಿದ್ದಾನೆ. ಇದು ಮಾನವ ಕುಲ ನಾಚುವಂಥದ್ದು ರೀ. ಅವೇನು ದರೋಡೆಕೋರಲ್ಲ, ಉಗ್ರವಾದಿ ಅಲ್ಲ, ಏನು ಬಿಟ್ಟು ಏನೂ ಅಲ್ಲ. ಏನು ಒಂದು ಅಡಿಕೆ ಹೋಳ್ಸೈದು ಬಾಯ ಹಾಕಲಿ ಇಷ್ಟು ಪ್ರಾಮಾಣಿಕ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇಡೀ ಮಾನವ ಕುಲ ರೈತ ಕುಲನ ಇವರೆಲ್ಲ ನಾಚುವಂಥ ಘಟನೆ ಆಗೈತೆ ರೀ ಸರ್. ಆಗ್ಬಾರ್ದು. ಹಾಂ, ಊರಾಗ ಅಷ್ಟೇ ಅಲ್ರಿ, ಸ್ಪೀಕರ್ ಹಚ್ಚಿರಿ, ಸ್ಪೀಕರ್ ಹಚ್ಚಿದ್ದಾರೆ. ಊರೆಲ್ಲ ಅಷ್ಟು 4 ಊರನ್ನು ಎಲ್ಲ ತಿರುಗಾಡಿದೆ ಸರ್. ಅಂದ್ರೆ ಉದ್ದೇಶ ಏನು ರೀ? ಈ ಮನೆ ಹರಾಜು ಮಾಡೋದು, ಮನೆ ಯಾರಿಗಾರೆ ಕೊಡೋದು, ಅತ್ತಾಗೂ ಲಾಭ ಹುಡ್ಕೋದು, ಇಂಥ ಒಂದು ದಂಧೆನ ಮಾಡತ್ತಾರೆ ಸರ್. ಮತ್ತು ಬೇರೆದ ಅಧಿಕಾರಿಗಳು ಇಲ್ಲ ನಾವು ಪ್ರಾಮಾಣಿಕರು, ಅವಾರ್ಡ್ ಸಿಕ್ಕೈತಿ, ನಮ್ಮ ಸೊಸೈಟಿಗೆ ಅವಾರ್ಡ್ ಸಿಕ್ತಿ, ಹೀಗೆಲ್ಲ ಮಾಡ್ತಾರೆ. ಅವಾರ್ಡ್ ಸಿಕ್ಕವರು ಆ ಮ್ಯಾನೇಜರ್ ಈ ಸ್ಯಾಂಕ್ಷನ್ ಮಾಡಬೇಕಾದ 12,000 ರೂಪಾಯಿ ಲಂಚ ತಿಂದನ್ರಿ ಸರ್ ಮ್ಯಾನೇಜರ್. ಅವ್ರು ಹೇಳ್ತಾರೆ ಸರ್ ಮನೆಯವರು, ಈ ಸ್ಯಾಂಕ್ಷನ್ ಮಾಡಬೇಕಾದ್ರೆ ಲೋನ್ ಸ್ಯಾಂಕ್ಷನ್ 12,000 ರೂಪಾಯಿ 15,000 ರೂಪಾಯಿ 15,000 ರೂಪಾಯಿ ಲಂಚ ತೊಗೊಂಡು ಕಿಸಿಂದ ಈ ಕೆಲಸ ಮಾಡಿದ್ದಾರೆ. ಇವಕ್ಕೇನು ಅವಾರ್ಡ್ ತೊಗೊಂಡಾರ ಅಂತಾರೆ ಸರ್. ಇಷ್ಟೆಲ್ಲ ಅವಾರ್ಡ್ ತೊಗೊಂಡು ಅದಕ್ಕೆ ನೇಣು ಹಾಕಾಕ್ರಿ. ರೈತರನ್ನ ನೇಣು ಹಾಕೋದು, ರೈತರಿಂದ ವಸೂಲಿ ಮಾಡೋದು, ರೈತರನ್ನ ಶೋಷಣೆ ಮಾಡೋದು, ಆನಂತರ ತಮ್ಮ ಮೋಜು ಮಜಾ ಮಾಡೋದು. ಇದ್ರ ಬಿಟ್ಟು ಬಾಕಿದ್ದೇನೇ ಸರ್. ಬರೀ ಎರಡು ದಿವಸ ಅವಧಿ ಕೊಡ್ರಿ ಅಂತ ನಮ್ಮ ತಾಯಿ ಹೆಣ್ಮಕ್ಳು ಈ ಬೇಡ್ಕೊಂಡ್ರೆ ಸಹಿತ ಅವ್ರು ಕೇಳಲಿಲ್ಲ. ಇದು ಏನು ಮನುಷ್ಯತ್ವನ ಮೆಟ್ಟಿನಿಂದ ತುಳಿದ ಕೇಸಿಂದ ಇವರೆಲ್ಲ ಹೆಂಗೆ ಸೊಸೈಟಿ ನಡೆಸ್ತಾರೆ. ಮತ್ತು ಅಧಿಕಾರಿಗಳು ಯಾಕೆ ಗಪ್ಪತ್ತಾರೆ ಸರ್? ಈ ರಾಜಕಾರಣಿಗಳು ಎಲ್ಲಿ ಅದಾರೆ ಸರ್? ಇನ್ನೊವ್ರಿಗೆ 31ನೇ ತಾರೀಕು ಸುಸೈಡ್ ಆದನು, ಒಬ್ಬ ರಾಜಕಾರಣಿನೂ ಇಲ್ಲಿ ಈ ಕಡೆ ಚಕಾರಿ ಹತ್ತಿಲ್ಲ, ಏನಾಗೈತೆ ಅಂತ ಕೇಳಲಿಲ್ಲ. ಯಾದಕ್ಕೆ ಇವ್ರು ಮತ ತೋತೀರಿ? ಸಣ್ಣ ರೈತರದ್ದು ಮತ ಎದಕ್ಕೆ ತೋತೀರಿ ಸರ್? ಆ ಕಾರಣ ಹೊಲ 1 ಎಕರೆ ಐತ್ರಿ ಸರ್. 1 ಎಕರೆದಾಗ ಅದು ಹೂಕೋಸು, ಎಲ್ಕೋಸು ಇಂಥವೆಲ್ಲ ಬೆಳಿತಾರೆ, ತರಕಾರಿ ಬೆಳಿತಾರೆ ಸರ್. ಮತ್ತು ತರಕಾರಿಯಾದಾಗ ಅದು ಮ್ಯಾಗಿನ ಮ್ಯಾಗ ಇದು ಲ್ಯಾಟ್ರಿ ವ್ಯವಸ್ಥೆ ಆಗಿತ್ತು. ತರಕಾರಿಯೇ ಬೆಳೆಯೋರು ಅಂದ್ರೆ ಅದು ಲ್ಯಾಟ್ರಿ ವ್ಯವಸ್ಥೆ. ಯಾವ ಒಂದು ಲ್ಯಾಟ್ರಿ ಹತ್ತೈತಿ, ಒಂದು 10 ಸಲ ಹೋಗ್ತೈತಿ. ಇಂಥ ಒಂದು ಪರಿಸ್ಥಿತಿ ಐತ್ರಿ. ಇದೇ ಸರ್ಕಾರಕ್ಕೆ ನಾವು ತಿಳಿಸ್ಕೊಂಬಂದಿದ್ದು. ಇದು ರೈತರ ರಿಯಲ್ ಸ್ಟೋರಿ ರೀ ಸರ್. ನಿಮ್ಮ ಹೆಸರು? ನಾವು ಅಪ್ಪ ಸಾಬ್ ದೇಸಾಯಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.